ಬಹುಭಾಷಾ ನಟಿ ಸೌಂದರ್ಯ ಅವರು ಸಣ್ಣ ವಯಸ್ಸಿನಲ್ಲಿ ದುರಂತ ಸಾವು ಕಂಡವರು. ಅವರ ಸಿನಿಮಾಗಳು ಇಂದಿಗೂ ಎವರ್ಗ್ರೀನ್. ಸೌಂದರ್ಯ ಅವರು ಅಕಾಲಿಕ ಸಾವು ಕಂಡು 2 ದಶಕಗಳು ಕಳೆದಿದ್ದರೂ ಅವರ ನೆನಪು ಇಂದಿಗೂ ಮಾಸಿಲ್ಲ. ಅಂದಹಾಗೆ ನಟಿ ಸೌಂದರ್ಯ ಅವರು ಬೆಂಗಳೂರಿನ ಜಕ್ಕೂರು ಬಳಿ ವಿಮಾನ ಅಪಘಾತದ ದುರಂತದಲ್ಲಿ ಕೊನೆಯುಸಿರೆಳೆದಿದ್ದು ಗೊತ್ತೇ ಇದೆ. ಇವರ ಸಾವಿನ ಹಲವು ವದಂತಿಗಳು ಹಬ್ಬಿದ್ದವು. ಈ ಪೈಕಿ ಬೆಂಗಳೂರಿನ ಫ್ಲೈಓವರ್ ಮೇಲೆ ಸೌಂದರ್ಯ ಅವರ ಆತ್ಮ ಓಡಾಡುತ್ತೆ ಎಂಬುದು ಕೂಡ ಒಂದು. ಈ ಬಗ್ಗೆ ಸೌಂದರ್ಯ ಅವರ ಅತ್ತಿಗೆ ಕೂಡ ಸಂದರ್ಶನವೊಂದರಲ್ಲಿ ಮಾತನಾಡಿದ್ದಾರೆ. ಸೌಂದರ್ಯ ಅವರ ಅತ್ತಿಗೆ ನಿರ್ಮಲಾ ಅಮರನಾಥ್ ಅವರು ಈ ಬಗ್ಗೆ ಇತ್ತೀಚೆಗಷ್ಟೇ ಸಂದರ್ಶನವೊಂದರಲ್ಲಿ ಮಾತನಾಡಿದ್ದಾರೆ. ಸೌಂದರ್ಯ ಅವರು 2004 ಏಪ್ರಿಲ್ 17ರಂದು ಬೆಂಗಳೂರಿನ ಜಕ್ಕೂರು ಬಳಿ ಇರುವ ವಿಮಾನ ಅಪಘಾತದಲ್ಲಿ ಇಹಲೋಕ ತ್ಯಜಿಸಿದ್ರು. ಇದೇ ದುರಂತದಲ್ಲಿ ನಿರ್ಮಲಾ ಅವರ ಪತಿ ಕೂಡ ಸಾವನ್ನಪ್ಪಿದ್ರು. ನಾನು ಸೌಂದರ್ಯ ಎಲ್ಲ ಒಂದೇ ಕಡೆ ಇದ್ವಿ. ಹಾಗಾಗಿ ನನಗೆ ಸೌಂದರ್ಯ ಚಿಕ್ಕ ವಯಸ್ಸಿನಿಂದಲೂ ಗೊತ್ತಿದ್ರು. ನಾವೆಲ್ಲ ಒಟ್ಟಿಗೆ ಬೆಳೆದವರು. ಅವರ ಮನೆಯವರು ನನ್ನ ಜೊತೆಯಲ್ಲೇ ಓದಿದ್ದರು. ಹಾಗಾಗಿ ಒಬ್ಬರ ಮನೆಗೆ ಒಬ್ಬರು ಹೋಗು ಬರ್ತಿದ್ದೆವು. ಸೌಂದರ್ಯ ಕೂಡ ಆಗಿನಿಂದಲೇ ನನಗೆ ಪರಿಚಯ ಆಗಿದ್ರು. ಆದರೆ ನಾನು ಮುಂದೆ ಒಂದು ದಿನ ಅವರ ಮನೆಗೆ ಸೊಸೆ ಆಗ್ತೀನಿ ಅಂತ ಊಹಿಸಿರಲಿಲ್ಲ. ಮದುವೆಯಾಗಿ ಅವರ ಮನೆಗೆ ಬಂದ ನಂತರ ನನಗೆ ಅವರೆಲ್ಲ ಹೊಸಬರು ಎಂದು ಅನಿಸಲಿಲ್ಲ ಎಂದು ನಿರ್ಮಲಾ ನೆನೆದಿದ್ದಾರೆ. ಇನ್ನು ಸೌಂದರ್ಯ ಮೊದಲ ಹೆಸರು ಸೌಮ್ಯ. ಚಿತ್ರರಂಗಕ್ಕೆ ಬಂದ ಮೇಲೆ ಸೌಂದರ್ಯ ಎಂದು ಹೆಸರು ಬದಲಾಯಿತು. ನಿಜ ಹೇಳಬೇಕು ಅಂದರೆ ಅವಳದ್ದು ಸಹಜ ಸೌಂದರ್ಯ. ಶೂಟಿಂಗ್ ಇದ್ದಾಗ ಅಥವಾ ಯಾವುದಾದ್ರೂ ಪ್ರೋಗ್ರಾಂಗೆ ಹೋಗಬೇಕಾದ್ರೆ ಮಾತ್ರವೇ ಮೇಕಪ್ ಮಾಡಿಕೊಳ್ಳುತ್ತಿದ್ರು. ಬಾಕಿ ಸಮಯದಲ್ಲಿ ಹಾಗೆ ಇರುತ್ತಿದ್ರು ಎಂದಿದ್ದಾರೆ. ಇನ್ನು ಸೌಂದರ್ಯ ಸಾವಿಗೆ ಆಪ್ತ ಮಿತ್ರ ಸಿನಿಮಾದಲ್ಲಿ ನಾಗವಲ್ಲಿ ಪಾತ್ರ ಮಾಡಿದ್ದೇ ಕಾರಣ ಎಂಬ ವದಂತಿ ಜೋರಾಗಿ ಕೇಳಿ ಬಂದಿತ್ತು. ಈ ಬಗ್ಗೆಯೂ ಕೂಡ ಮಾತನಾಡಿರುವ ಅವರ ಅತ್ತಿಗೆ ನಿರ್ಮಲಾ, ಆಪ್ತಮಿತ್ರ ಸಿನಿಮಾ ಶೂಟಿಂಗ್ ವೇಳೆ ಸೌಂದರ್ಯಾಳಿಗೆ ಯಾವುದೇ ಕೆಟ್ಟ ಅನುಭವ ಆಗಿರಲಿಲ್ಲ. ಆ ಶೂಟಿಂಗ್ ಅಲ್ಲಿನ ಪ್ಯಾಲೇಸ್ನಲ್ಲೇ ನಡೆಯುತ್ತಿದ್ದರಿಂದ ನಾನು ಕೂಡ ಹಲವು ಸಲ ಶೂಟಿಂಗ್ಗೆ ಜಾಗಕ್ಕೆ ಹೋಗಿದ್ದೆ. ಆ ಸಿನಿಮಾದ ರಾರಾ ಹಾಡಿನ ಶೂಟ್ ವೇಳೆಯೂ ನಾನು ಅಲ್ಲೇ ಇದ್ದೆ. ಆದರೆ ಯಾವುದೇ ಕಹಿ ಘಟನೆಗಳು ನಡೆದಿರಲಿಲ್ಲ ಎಂದು ಕ್ಲಾರಿಟಿ ಕೊಟ್ಟಿದ್ದಾರೆ. ಸೌಂದರ್ಯ ಆಪ್ತಮಿತ್ರ ಸಿನಿಮಾದಲ್ಲಿ ನಟಿಸಿದ್ದು ಅದೇ ಸಮಯದಲ್ಲಿ ದುರಂತದಲ್ಲಿ ಸಾವು ಕಂಡಿದ್ದೆಲ್ಲವೂ ಕಾಕತಾಳೀಯ. ಆಪ್ತಮಿತ್ರ ಸಿನಿಮಾ ಮಣಿ ಚಿತ್ರತಾಳ್ನ ರೀಮೇಕ್ ಸಿನಿಮಾ. ಅದರಲ್ಲಿ ಭಯಾನಕ ಪಾತ್ರ ಮಾಡಿದ್ದ ಶೋಭನಾ ಅವರು ಈಗಲೂ ಚೆನ್ನಾಗಿಯೇ ಇದ್ದಾರೆ. ಹಾಗಾಗಿ ಈ ಗಾಳಿ ಮಾತುಗಳ ಬಗ್ಗೆ ನಂಬಿಕೆ ಇಲ್ಲ, ಅದೆಲ್ಲ ಸುಳ್ಳು ಎಂದಿದ್ದಾರೆ. ಆಗ ಮಾಧ್ಯಮಗಳಲ್ಲಿ ಕೂಡ ಸುಳ್ಳು ಸುದ್ದಿಗಳು ಪ್ರಸಾರವಾಗಿತ್ತು. ಆ ಸಮಯದಲ್ಲಿ ನನಗೆ ತುಂಬಾ ನೋವಾಯಿತು. ಆ ಫ್ಲೈಓವರ್ ಮೇಲೆ ಅದು ಇದು ಸೌಂದರ್ಯ ಆತ್ಮ ಅಲೆದಾಡುತ್ತಿದೆ ಎಂದೆಲ್ಲ ಹೇಳಿದ್ರು. ಅದನ್ನ ಕೇಳಿ ನನಗೆ ನಿಜಕ್ಕೂ ನೋವಾಗಿತ್ತು. ಅವರಿಗೆಲ್ಲ ಈ ರೀತಿ ಹೇಳಲು ಮನಸ್ಸಾದ್ರೂ ಹೇಗೆ ಬರುತ್ತೆ ಎಂದು ಬೇಸರಗೊಂಡಿದ್ದೆ. ಫ್ಲೈಓವರ್ ಮೇಲೆ ಆತ್ಮ ಇದೆ ಅನ್ನೋದೆಲ್ಲ ಸುಳ್ಳು ಎಂದು ಸದ್ಯ ಸೌಂದರ್ಯ ಅತ್ತಿಗೆ ನಿರ್ಮಲಾ ತಳ್ಳಿ ಹಾಕಿದ್ದಾರೆ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ. ಇನ್ನಷ್ಟು ಅಪ್ಡೇಟ್ಸ್ಗಳಿಗೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ.